ನೋಡಿ, ಯಾರಾದ್ರೂ ನಿಮ್ಗೆ ಅತಿಯಾದ ಕಾಳಜಿ ಪ್ರೀತಿ ಕೊಡ್ತಾ ಇರುವ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಯಾವುದೇ ರೀತಿಯ ಮೆಸೇಜ್ ಮಾಡದೇ ಇರೋದು, ನಿಮ್ಗೆ ಕಾಲ್ ಮಾಡದೇ ಇರೋದು, ನಿಮ್ಮಿಂದ ಅವರು ದೂರ ಉಳಿಯೋಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವರು ಇದನ್ನು ಬೇಕು ಅಂತಲೇ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಈ ರೀತಿ ಮಾಡಿದ್ರೆ ಹೇಗ್ ನಮ್ಗೆ ಅನ್ಸುತ್ತೆ ಅಂದ್ರೆ, ಆ ವ್ಯಕ್ತಿ ಹತ್ರ ಹೋಗಿ ಭಿಕ್ಷೆ ಆದ್ರೂ ಬೇಡಿ ಪ್ರೀತಿ ಪಡಿಬೇಕು, ನನ್ನ ತನವನ್ನು ನಾನು ಬಿಟ್ಟು ಆ ವ್ಯಕ್ತಿ ಹತ್ರ ಹೇಗಾದ್ರೂ ಮಾಡಿ ಮೊದಲಿನ ರೀತಿ ಆಗೋ ಹಾಗೆ ಮಾಡಿದ್ರೆ ಸಾಕಪ್ಪ ಅಂತ ನಾವು ಪರಿತಪಿಸುತ್ತಾ ಇರ್ತೀವಿ. ಮತ್ತೆ ದೇವ್ರ ಹತ್ರ ಬೇಡ್ತೀವಿ, ಮೊದಲಿನ ಹಾಗೆ ಆಗ್ಲಿ ನನ್ನ ಹುಡುಗ ಅಂತ. ಅದು ಹುಡುಗನೇ ಆಗಿರ್ಲಿ ಅಥವಾ ಹುಡುಗಿನೇ ಆಗಿರ್ಲಿ, ಆದ್ರೆ ಅವರು ನಿಮ್ ಮೇಲೆ ಮೈಂಡ್ ಗೇಮ್ ಆಡ್ತಾ ಇರ್ತಾರೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಬಿಟ್ಟಿರೋಕೆ ಆಗ್ಬಾರ್ದು, ಆ ರೀತಿ ಅವರು ನಿಮ್ ಜೊತೆ ಆಟ ಆಡ್ಬಿಡ್ತಾರೆ. ನೋಡಿ, ಯಾರಾದ್ರೂ ನಿಮ್ಗೆ ಕಾಳಜಿ ಪ್ರೀತಿ ತೋರಿಸ್ತಾ ಇದ್ರೆ, ಎಲ್ಲವನ್ನ ನಿಮ್ಗೆ ಕೊಡ್ತಾ ಇದ್ರೆ, ನಿಮ್ಗೆ ನಿಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಹೋಗುತ್ತೆ. ನಿಜ ಏನಂದ್ರೆ ಆ ವ್ಯಕ್ತಿತ್ವ ಸ್ಪೆಷಲ್ ಅಂತ ಅಲ್ಲ, ನೀವು ಆ ವ್ಯಕ್ತಿ ಮೇಲಿಟ್ಟಿರುವ ಅಂತಹ ಪ್ರೀತಿ ಕಾಳಜಿ, ನಿಮ್ಮ ಎಲ್ಲಾ ಎಮೋಷನ್ ಆ ವ್ಯಕ್ತಿಯನ್ನು ಒಂದು ಸ್ಪೆಷಲ್ ಪರ್ಸನ್ ಆಗಿ ಮಾಡ್ತಾ ಇರುತ್ತೆ. ನೋಡಿ, ಇದರಿಂದ ನಾವು ತಿಳ್ಕೊಳ್ಬೇಕಾದ ಪಾಠ ಏನಂದ್ರೆ, ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಮನಸ್ಥಿತಿನೇ ಬೇರೆ ಇರುತ್ತೆ. ಅದೇ ಮನಸ್ಥಿತಿ ನಾವು ದೊಡ್ಡವರಾದ್ಮೇಲೆ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ತಾಯಿ ತಂದೆ ನಮ್ಗೆ ಕೊಡಬೇಕಾದಂತ ಪ್ರೀತಿ ಕಾಳಜಿ ಕೊಟ್ಟಿರಲ್ಲ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಪ್ರೀತಿ ಸಿಕ್ಕಿರಲ್ಲ. ಆವಾಗ ನಮ್ಮ ಮನಸ್ಸಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಪ್ರೀತಿ ಅಂತ ಹೇಳಿದ್ರೆ ಅದು ತುಂಬಾನೇ ಅಮೂಲ್ಯವಾದ ವಸ್ತು, ಅದಕ್ಕೋಸ್ಕರ ನಾನು ತುಂಬಾನೇ ಕಷ್ಟಪಡ್ಬೇಕು ಪ್ರೀತಿ ಸಿಗ್ಬೇಕಂದ್ರೆ. ನನ್ನ ತಂದೆ ತಾಯಿ ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ನಾನು ಒಂದು ಸ್ಪೆಷಲ್ ಆಗಬೇಕು, ಅಥವಾ ನಾನು ಒಂದು ಅದ್ಭುತವಾದ ಕೆಲಸ ಮಾಡಬೇಕು, ಅವರ ಪ್ರೀತಿ ಕಾಳಜಿಗೋಸ್ಕರ ನಾನು ಮಾಡಬೇಕು ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಬೆಳೀತಾ ಬೆಳೀತಾ ಏನಾಗ್ಬಿಡುತ್ತೆ ಅಂದ್ರೆ, ನಾವು ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಆ ಪ್ರೀತಿ ಪಡೆಯೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ನಾವು ರೆಡಿ ಇರ್ತೀವಿ. ನೋಡಿ, ಒಬ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ನಾವು ಅವರನ್ನ ಇಂಪ್ರೆಸ್ ಮಾಡಕ್ಕೆ ಹೋಗ್ತಾ ಇರ್ತೀವಿ. ಅಥವಾ ಯಾವುದೋ ಒಂದು ಫಾಸ್ಟ್ ರಿಲೇಶನ್ಶಿಪ್ ಬಗ್ಗೆ ಅದನ್ನ ನೆನ್ಸ್ಕೊಂಡು ಬದಲಾಗಬಹುದು, ಆ ವ್ಯಕ್ತಿತ್ವ ಬದಲಾಗಬಹುದೇನೋ, ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಹಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅದ್ರ ಬಗ್ಗೆಲೆ ಪದೇ ಪದೇ ಯೋಚನೆ ಮಾಡ್ತಾ ಇರೋದು. ಮತ್ತೆ ಯಾರಾದ್ರೂ ನಮ್ಮ ಜೀವನದಲ್ಲಿ ಹೊಸದಾಗಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದ್ರೆ, ನಮ್ಮ ಪ್ರಪಂಚದಲ್ಲಿ ಅವರಿಗೆ ಒಂದು ಚಿಕ್ಕ ಜಾಗ ಕೊಡಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರನ್ನ ನಮ್ಮ ಇಡೀ ಪ್ರಪಂಚನೇ ಮಾಡ್ಕೊಂಡ್ ಬಿಡ್ತೀವಿ. ಇದನ್ನ ಮಾಡೋಕೆ ಯಾವತ್ತೂ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ, ನೋಡಿ, ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅವರಿಗೆ ಆದಂತ ಒಂದು ಪ್ರೀತಿ ಮಾಡೋ ಸ್ಟೈಲ್ ಇರುತ್ತೆ. ನೋಡಿ, ಹೇಗೆ ನಾವು ಒಂದು ಬಟ್ಟೆ ಹಾಕೊಳ್ಳೋಕೆ ಒಂದು ಸ್ಟೈಲ್ ಇರುತ್ತೆ, ಮತ್ತೆ ಹೇರ್ ಸ್ಟೈಲ್ ಇರುತ್ತೆ, ಮತ್ತೆ ಮಾತಾಡೋದು ಕೂಡ ಒಂದು ಸ್ಟೈಲ್ ಇರುತ್ತೋ, ಹಾಗೆ ನಾವು ಯಾವ ವ್ಯಕ್ತಿಯ ಮೇಲೆ ಪ್ರೀತಿ ತೋರಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವಾಗ್ಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಅವ್ರ ಬಗ್ಗೆ ಹಿಂದೆ ಮುಂದೆ ಎಲ್ಲ ನೋಡಿ ತಾಳ್ಮೆಯಿಂದ ಇದ್ದು ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅಲ್ಲಿವರೆಗೂ ನೀವು ಮನಸ್ಸಾರೆ ಕಮಿಟ್ ಆಗೋಕೆ ಯಾವತ್ತೂ ಹೋಗ್ಬಾರ್ದು. ನೋಡಿ, ನಾನು ಏನ್ ಬೇಕಾದ್ರೂ ಹೇಳ್ಬೋದು ನಿಮ್ಗೆ, ಆದ್ರೆ ಅದನ್ನ ಮಾತ್ರ ಪ್ರೂವ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇಷ್ಟಪಡೋ ಹಾಗೆ ಬೇರೆಯವರು ಇಷ್ಟಪಡೋದಿಲ್ಲ. ನೋಡಿ, ಯಾವುದೇ ಒಂದು ವಾಕ್ಯ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದನ್ನ ನಾವು ನಡೆಸಿಕೊಳ್ತಾ ಹೋಗ್ಬೇಕು. ಹಾಗಾಗಿ ಅಟ್ಯಾಚ್ಮೆಂಟ್ ಅನ್ನೋದ್ರಿಂದ ಹೇಗೆ ಹೊರಗೆ ಬರಬೇಕು ಅಂದ್ರೆ, ನೋಡಿ, ಮೊದಲು ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಎಮೋಷನ್, ನಿಮ್ಮ ಟೈಮ್, ಇವೆಲ್ಲ ನಿಮ್ಮ ಅಮೂಲ್ಯವಾದದ್ದು. ಇವುಗಳನ್ನೆಲ್ಲ ಸುಮ್ಮನೆ ಯಾರಿಗೂ ಕೊಡಬೇಡಿ. ಇದಕ್ಕೆ ಅವರು ಅರ್ಹರೋ ಇಲ್ಲವೋ ಅಂತ ನೋಡಿ, ಆಮೇಲೆ ಕೊಡಿ. ನೋಡಿ, ಮೊದಲನೇದಾಗಿ ಏನಂದ್ರೆ, ನೀವು ಮೊದಲು ಖುಷಿಯಾಗಿರ್ಬೇಕು. ಮತ್ತೆ ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿ ಅಂದ್ರೆ ನಿಮ್ಮ ಖುಷಿಯಲ್ಲಿ ಅವರು ಖುಷಿ ಪಡ್ಬೇಕು, ಅವ್ರ ಖುಷಿಯಲ್ಲಿ ನೀವು ಖುಷಿ ಪಡ್ಬೇಕು. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಂದು ನನ್ನನ್ನು ಸಂತೋಷ ಪಡಿಸ್ತಾನೆ, ನನಗೆ ನೆಮ್ಮದಿ ಕೊಡ್ತಾರೆ, ಸುಖ ಕೊಡ್ತಾರೆ, ಶಾಂತಿ ಕೊಡ್ತಾರೆ, ಮತ್ತೆ ನೆಮ್ಮದಿ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ಯಾವುದು ಕೂಡ ಸಿಗೋದಿಲ್ಲ. ನೋಡಿ, ಪ್ರೀತಿ ಅನ್ನೋದು ಕೊಡೋ ವಸ್ತು, ತಗೊಳ್ಳೋ ವಸ್ತು ಅಲ್ಲ. ಇದನ್ನ ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ. ಯಾವಾಗ ನಾವು ಅದನ್ನ ಬೇಡ್ತಾ ಹೋಗ್ತೀವಿ, ಆವಾಗ ನಾವು ನಮ್ಮ ತನವನ್ನ, ನಮ್ಮ ಸಂತೋಷವನ್ನ ನಾವು ಕಳೆದುಕೊಳ್ತಾ ಹೋಗ್ತೀವಿ. ಯಾರಿಗೂ ನನಗೆ ಪ್ರೀತಿ ಕೊಡು, ನನಗೆ ಸಂತೋಷ ಪಡಿಸು, ನನಗೆ ಕಾಳಜಿ ಕೊಡು, ನನಗೆ ನೆಮ್ಮದಿ ಇರೋ ಹಾಗೆ ಮಾಡು ಅಂತ ಕೇಳ್ಕೋಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯೋಗ ಮಾಡ್ತೀವಿ,
ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಆಫೀಸ್ ಹೋಗಿರ್ತೀವಿ, ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ, ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮತ್ತೆ ನಮ್ಮ ಕೆಲಸದಲ್ಲಿ ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಯಾವಾಗ ಈ ಒಂದು ವ್ಯಕ್ತಿಗೆ ನಾವು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಕೊಡ್ತೀವೋ ಆವಾಗ ರಿಲೇಶನ್ಶಿಪ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆದ್ರೆ ಯಾವಾಗ ನಾನು ನನ್ನ ಇಡೀ ಸರ್ವಸ್ವ ಈ ವ್ಯಕ್ತಿಗೆ ನೀಡ್ತೀನಿ, ಈ ವ್ಯಕ್ತಿ ಇಲ್ಲದೆ ನಾನು ಇರೋಕ್ಕಾಗಲ್ಲ, ಈ ವ್ಯಕ್ತಿ ಮೇಲೆ ನಾನು ತುಂಬಾನೇ ಪ್ರೀತಿ ಇಟ್ಟಿದ್ದೀನಿ, ಆ ವ್ಯಕ್ತಿ ನನಗೆ ಫೋನ್ ಮಾಡಲಿಲ್ಲ ಅಂದರೆ, ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ಇರೋಕೆ ಆಗಲ್ಲ, ಸತ್ತೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಈ ಥರ ಯಾವಾಗ ಅನಿಸುತ್ತೋ ಅದು ಖಂಡಿತವಾಗಿ ಅದು ಅಟ್ಯಾಚ್ಮೆಂಟ್ ಆಗಿರುತ್ತೆ, ಇದು ಪ್ರೀತಿ ಆಗೋದಿಲ್ಲ. ನೋಡಿ, ಪ್ರೀತಿಗೂ ಮತ್ತು ಅಟ್ಯಾಚ್ಮೆಂಟಿಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಎಷ್ಟೋ ಸಾರಿ ನೋಡಿದ್ದೀರಾ, ಅಕ್ಕ ತಂಗಿ ಒಟ್ಟಿಗೆ ಹುಟ್ಟಿರ್ತಾರೆ, ಆದರೆ ಅವ್ರನ್ನ ಬೇರೆ ಪಡಿಸ್ತಾರೆ. ಯಾಕೆ ಹೇಳಿ? ಅದು ಅಟ್ಯಾಚ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಸಪ್ರೇಟ್ ಮಾಡ್ತಾರೆ, ಸಿಂಗಲ್ ಮಾಡ್ತಾರೆ. ಅವ್ರ ಬಾಡಿ ಅಟ್ಯಾಚ್ ಆಗಿರುತ್ತೆ, ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಹಾಡು ಹೇಳ್ತಾರೆ, ಎಲ್ಲವನ್ನು ಜೊತೆಯಲ್ಲೇ ಮಾಡ್ತಾ ಇರ್ತಾರೆ. ಏನೋ ಒಂದು ಎಲ್ಲವನ್ನು ಕೂತ್ಕೊಂಡೇ ಮಾಡಬೇಕಾಗುತ್ತೆ. ಅದು ಒಳ್ಳೆಯದೇ ಅಲ್ವಾ? ಯಾಕೆ ಅದನ್ನು ಕಟ್ ಮಾಡ್ತಾರೆ ಹೇಳಿ? ಯಾಕಂದರೆ ಅಟ್ಯಾಚ್ಮೆಂಟ್ ಅನ್ನೋದಿರಬೇಕು, ಆದರೆ ಅಷ್ಟೊಂದು ಇರಬಾರ್ದು. ನೋಡಿ, ಇವಾಗ ಒಂದು ಹಕ್ಕಿ ಗೂಡು ಕಟ್ಟುತ್ತೆ, ತನ್ನ ಮಗುಗೆ ಏನು ಬೇಕು ಎಲ್ಲವನ್ನು ಕೊಡುತ್ತೆ, ಆಮೇಲೆ ಅದನ್ನು ಬಿಟ್ಟು ಬಿಡುತ್ತೆ. ನೋಡಿ, ಪ್ರೀತಿ ಅನ್ನೋದು ಫ್ರೀಡಮ್. ಯಾವಾಗ ನಾವು ಅದನ್ನು ಹಿಡಿತಾ ಹೋಗ್ತೀವಿ ಆವಾಗ ಅದು ಕುತ್ತಿಗೆ ಹಿಸುಕಿದ ಹಾಗೆ ಆಗುತ್ತೆ. ಫ್ರೀಡಮ್ ಇದ್ದಾಗ ಮಾತ್ರ ಫ್ರೀ ಆಗಿರೋಕ್ಕೆ ಸಾಧ್ಯವಾಗೋದು. ಆದರೆ ಒಂದು ತಿಳ್ಕೊಳ್ಳಿ, ಮೊದಲು ನೀವು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ. ನೋಡಿ, ಯಾವುದೋ ಒಂದು ಮೂವಿ ತೋರಿಸ್ತಾ ಇರ್ತಾರೆ, ಪ್ರೀತಿಗೆ ಹೋರಾಡಬೇಕಾಗುತ್ತೆ, ಪ್ರೀತಿಗಾಗಿ ಪರಿತಪಿಸಬೇಕಾಗುತ್ತೆ, ಮತ್ತೆ ಪ್ರೀತಿಗಾಗಿ ಶ್ರಮ ಪಡಬೇಕಾಗುತ್ತೆ. ಇದು ಖಂಡಿತವಾಗಿಯೂ ಇಲ್ಲ. ಪ್ರೀತಿ ಅನ್ನೋದು ಮನಸ್ಸಿನಿಂದ ಹುಟ್ಟಬೇಕು, ಬೇಡಿಕೊಂಡು ಪಡೆಯೋದಲ್ಲ. ನೋಡಿ, ನಿಮ್ಮ ತಾಯಿ ಪ್ರೀತಿ ಕೊಡ್ತಾರೆ, ಅದಕ್ಕೆ ಬೆಲೆ ಕೊಡೋಕೆ ಆಗುತ್ತಾ ಹೇಳಿ? ಪ್ರಾಣಿಗಳು ಕೂಡ ಅಷ್ಟೇ, ನೀವು ಪ್ರೀತಿ ಕೊಟ್ಟರೆ ಅವು ನಿಮಗೆ ಗುರುತಿಸಿ ಪ್ರೀತಿ ಕೊಡುತ್ತೆ. ನೋಡಿ, ಪ್ರೀತಿಗೆ ಯಾವುದೇ ಭಾಷೆ ಇಲ್ಲ. ಯಾರಾದರೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ತೋರಿಸೋ ಪ್ರೀತಿಯಲ್ಲಿ ನಿಮಗೆ ನೆಮ್ಮದಿ, ಸುಖ, ಸಂತೋಷ ಎಲ್ಲವೂ ಇದ್ರೆ ಮಾತ್ರ ಅದು ಪ್ರೀತಿ ಅನ್ಸ್ಕೊಳ್ಳುತ್ತೆ. ಒಂದಿಷ್ಟು ದಿನ ಚೆನ್ನಾಗಿ ಮಾತಾಡೋದು, ಒಂದಿಷ್ಟು ದಿನ ಚೆನ್ನಾಗಿ ಮಾತಾಡೋದಿಲ್ಲ, ಮತ್ತೆ ಇನ್ನೊಂದು ದಿನ ನಿಮಗೆ ತುಂಬ ಪ್ರೀತಿ ಕೊಡೋದು, ಮತ್ತೊಂದು ದಿನ ನಿಮಗೆ ಬೈಯೋದು, ಹೊಡೆಯೋದು, ಮತ್ತೆ ಇನ್ನೊಂದು ದಿನ ನಿಮಗೆ ಮಾತಾಡ್ತಾನೆ ಇರೋದು, ಮತ್ತೆ ಬೇರೆಯವರ ಮುಂದೆ ನಿಮ್ಮನ್ನ ಇನ್ಸಲ್ಟ್ ಮಾಡೋದು. ಇದನ್ನ ಪ್ರೀತಿ ಅಂತ ಯಾರು ಹೇಳೋದಿಲ್ಲ. ಇದಕ್ಕೆ ಏನಂತಾರೆ ಅಂದ್ರೆ ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ ಪ್ರೀತಿನ ಒಬ್ರಿಗೆ ಕೊಡಬೇಕು ಅಂತಂದ್ರೆ ನಿಮ್ ಪ್ರೀತಿನ ಪಡೆಯೋಕೆ ಅವರಿಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನೋಡಿ. ನೀವು ಅವರಿಗೆ ಪ್ರೀತಿಯನ್ನು ಕೊಡಿ. ನೋಡಿ, ಪ್ರತಿ ಸಾರಿ ನಿಮ್ಗೆ ಆ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ತಾರೆ, ನನ್ಗೆ ಮೋಸ ಮಾಡ್ತಾರೆ, ತುಂಬಾ ಭಯ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಕೂತ್ಕೊಂಡು ಒಂದು ನೋಟ್ಬುಕ್ ಅಲ್ಲಿ ಬರಿತಾ ಹೋಗಿ, ನನ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಮುಂಚೆ ಯಾವತ್ತಾದ್ರೂ ನನ್ಗೆ ಹೀಗೆ ಅನಿಸ್ತಾ ಇತ್ತಾ, ಮುಂಚೆ ನನ್ನ ಹಳೆ ರಿಲೇಶನ್ಶಿಪ್ ಅಲ್ಲಿ ಹೀಗೆ ಅನ್ಸಿದ್ರೆ ಹೇಗದ್ರಿಂದ ಆಚೆ ಬಂದೆ ನಾನು, ಅಥವಾ ನನ್ನ ಜೀವನದಲ್ಲಿ ಇರೋಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರಾ, ಬಾಯಲ್ಲಿ ಹೇಳ್ದೆ ಅವ್ರ ಆಕ್ಷನ್ ನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳಿ. ನೀವು ಒಂದನ್ನು ತಿಳ್ಕೊಳ್ಳಿ, ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಿಮ್ ತನವನ್ನು ಕಳೆದುಕೊಂಡು ನಿಮ್ ಮನಸ್ಸನ್ನು ಯಾರಿಗೂ ಕೊಡಬೇಡಿ. ನಿಮ್ ಮನಸ್ಸನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ. ಮೊದಲ ಆದ್ಯತೆ ನಿಮಗೆ ನೀವು ಕೊಡಿ. ಆಗ ನಿಮ್ಗೆ ಪ್ರೀತಿ, ಕಾಳಜಿ ತೋರಿಸಲು ನಿಮ್ಮ ಹತ್ರ ಬಂದೇ ಬರ್ತಾರೆ.